ಶಿವಮೊಗ್ಗ ಹೃದಯ ಭಾಗದಲ್ಲಿರುವಂತಹ ವಫ್ಸೊತ್ತು ಈದ್ಗಾ ಮೈದಾನದ ಆಸ್ತಿಯ ಒಂದು ವಿವಾದ ಏನು ಸೃಷ್ಟಿ ಮಾಡಿದ್ದಾರೆ ಇದು ಖಂಡನೀಯ. ಯಾಕಂತ ಹೇಳಿದ್ರೆ ತಳತಳಾಂತರದಿಂದ ಅಲ್ಲಿ ಈದ್ ನಮಾಜ್ ಮಾಡ್ಕೊಂಡ್ ಬಂದಿರುವಂತಹ ಇತಿಹಾಸ ಇದೆ. ಇದನ್ನು ಒಂದು ಇಶ್ಯೂ ಮಾಡಿಕೊಂಡು ರಾಜಕೀಯ ಲಾಭಕ್ಕಾಗಿ ಶಿವಮೊಗ್ಗದ ಶಾಂತಿಯನ್ನು ಕದಿರುವಂತಹ ಕೆಲ ಕಿಡಿಗೇಡಿಗಳು ಇದನ್ನು ಇಶ್ಯೂ ಮಾಡಿಕೊಂಡು ಹೋರಾಟಗಳನ್ನು ಮಾಡ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೆ ನಮ್ಮ ರಕ್ಷಣಾ ಇಲಾಖೆ ಇದಕ್ಕೆ ಅವಕಾಶ ಕೊಡಬಾರದು. ಯಾಕಂತ ಹೇಳಿದ್ರೆ ನಮ್ಮ ಸುನ್ನಿ ಮರ್ಕಜಿ ಜಾಮಿಯಾ ಮಸ್ಜಿದ್ ಕಮಿಟಿ ಅವರು ಏನ್ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅದಕ್ಕೆ ಡಾಕ್ಯುಮೆಂಟ್ ತಗೊಂಡು ಹೋಗಿ ಡಿಸಿ ಅವರಿಗೆ ಕೊಟ್ಟು SP ಅವರಿಗೆ ಕೊಟ್ಟು ಅವ್ರ ಹತ್ರ ಒಂದು ಗಂಟೆ 1.5 ಗಂಟೆ ಚರ್ಚೆ ನಡೆಸಿ ಬಂದಿದ್ದಾರೆ. ಅವರು ಕೂಡ ಅದರಲ್ಲಿ ಪರಿಶೀಲನೆ ಮಾಡಿ ನಾವು ಡಿಸಿಷನ್ ತಗೊಂತೀವಿ ಅಂತ ಹೇಳಿದ್ದಾರೆ. ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ರಾಜಕೀಯದಿಂದ ದೂರ ಇದ್ದಂತವ್ರು, ರಾಜಕೀಯದಿಂದ ತೆಗೆದುಹಾಕಿ ಅವರಿಗೆ ದೂರ ಇದ್ದವರು ಇವತ್ತು ಮಾಜಿ ಶಾಸಕರು, ಮಾಜಿ ಸಚಿವರಾದಂತಹ ಈಶ್ವರಪ್ಪನವರು ಕೇವಲ ಒಂದೇ ಒಂದು ಸಮುದಾಯಕ್ಕೆ ಸೀಮಿತವಾದ ಮಾತಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕೋಮು ಗಲಭೆಗೆ ಪ್ರಚೋದನೆ ಮಾಡುವಂತಹ ಮಾತಾಡ್ತಾರೆ. ಇದೇ ರೀತಿ ಇವತ್ತು ಅವರು ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ಆಟದ ಮೈದಾನ ಅಂತ ಹೇಳಿದ್ದಾರೆ. ಈಶ್ವರಪ್ಪಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಈಶ್ವರಪ್ಪನವರು ಪಾಪ ಈಗ ಶಾಸಕ ಇಲ್ಲಲ್ಲ, ಹಾಗಾಗಿ ಅವರು ಮರ್ತಿದ್ದಾರೆ. ಇದು ಆಟದ ಮೈದಾನ ಅಲ್ಲ, ಈದ್ ಮಾಡುವಂತಹ ಪವಿತ್ರ ಈದ್ ನಮಾಜ್ ಮಾಡುವಂತಹ ಪವಿತ್ರ ಈದ್ಗಾ ಇದು. ಈದ್ಗಾ ಮೈದಾನ ಇದು ಆಟದ ಮೈದಾನ ಪಕ್ಕದಲ್ಲಿದೆ. ಆಟದ ಮೈದಾನ ಆ ಈದ್ಗಾ ಮೈದಾನದ ಪಕ್ಕದಲ್ಲಿರುವಂತಹ ನೆಹರು ಸ್ಟೇಡಿಯಂ ಅಂತ ಹೇಳಿ ನಾವೇನು ಇಂಗ್ಲಿಷ್ ಅಲ್ಲಿ ಕರಿತೀವಿ, ಕನ್ನಡದಲ್ಲಿ ನೆಹರು ಕ್ರೀಡಾಂಗಣ ಅಂತ ಹೇಳಿ ಏನ್ ಕರಿತೀವಿ, ಅದು ಆಟದ ಮೈದಾನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಹಾಲಿ ಶಾಸಕರಾದಂತಹ ಚೆನ್ನಬಸಪ್ಪ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಇವರು ನಾನು ನಮಾಜ್ ಮಾಡಕ್ ಕೊಡಲ್ಲ ಅವರಿಗೆ, ಅದು ಇದು ಅಂತ ಹೇಳಕ್ಕೆ ಇವರು ಯಾರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾರಿಂದನೂ ಕೂಡ ನಮಾಜ್ ಆಗಿರ್ಲಿ, ಬೇರೆ ಹಬ್ಬಗಳಾಗಿರ್ಲಿ, ಗಣೇಶೋತ್ಸವ ಆಗಿರ್ಲಿ, ಹೋಳಿ ಆಗಿರ್ಲಿ, ಕ್ರಿಸ್ಮಸ್ ಆಗಿರ್ಲಿ, ಯಾರಿಂದನೂ ತರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಈ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ನಮಗೆ ನಮ್ಮ ಸಂವಿಧಾನ ಹಕ್ಕು ಕೊಟ್ಟಿದೆ. ನೀವು ಈ ತರ ಹೇಳಿಕೆ ನೀಡೋದು ಸರಿಯಲ್ಲ. ಈ ತರ ಹೇಳಿಕೆ ನೀಡಿ ಈಶ್ವರಪ್ಪರ ಗತಿ ಏನಾಗಿದೆ ರಾಜಕೀಯದಲ್ಲಿ ಅಂತ ಹೇಳಿ ನೀವು ನೋಡ್ತಿದ್ದೀರಾ. ಹಾಗಾಗಿ ಒಂದು ಜವಾಬ್ದಾರಿಯುತ ಒಂದು ಸ್ಥಳದಲ್ಲಿ ಇಟ್ಕೊಂಡು ನೀವು ಈ ತರ ಒಂದು ಮಾತಾಡಬಾರ್ದು. ಇದನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತೀವ್ರವಾಗಿ ಖಂಡಿಸುತ್ತದೆ. ಮತ್ತೆ ಶಿವಮೊಗ್ಗದ ಜನತೆಯಲ್ಲಿ, ಪ್ರಜ್ಞಾವಂತ ಜನತೆಯಲ್ಲಿ ನಾವು ಮನವಿ ಏನ್ ಮಾಡ್ತೀವಿ ಅಂತಂದ್ರೆ ಶಾಂತಿಯನ್ನು ಕಾಪಾಡಿ. ಯಾಕಂತ ಹೇಳಿದ್ರೆ ಪ್ರಜ್ಞಾವಂತ ಶಿವಮೊಗ್ಗದ ನಾಗರಿಕರಿಗೆ ಗೊತ್ತಿದೆ ಇದನ್ನು ಈದ್ಗಾ ಮೈದಾನ ಅಂತ ಹೇಳಿನೇ ಕರೆಯೋದು, ಇದು ವಫ್ಸೊತ್ತು ಅಂತ ಹೇಳಿ ಗೊತ್ತು, ಮತ್ತೆ ಇಲ್ಲಿ ಈದ್ ನಮಾಜ್ ಮಾಡುವಂತಹ ಜಾಗ ಅಂತಾನು ಗೊತ್ತು. ಹಾಗಾಗಿ ಯಾರ ಪ್ರಚೋದನೆಗೆ ಬಲಿಯಾಗದೆ ಶಾಂತಿ ಕಾಪಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಿವಮೊಗ್ಗ ಜಿಲ್ಲಾ ಸಮಿತಿ ವತಿಯಿಂದ ನಮ್ಮ ಶಿವಮೊಗ್ಗದ ನಾಗರಿಕರಿಗೆ ಶಾಂತಿ ಕಾಪಾಡಲು ಮನವಿ.